ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ಮತ್ತೊಂದು ಹೊಸ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರಾನ ತಗೊಂಡಿದ್ದೀನಿ. ಸೀರೆಗೆ ಹೆರ್ಜಲ್ಲಿ ರೈಟ್ ಸೈಡಲ್ಲಿ ನಾನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೀರೆಗೆ. ನೋಡಿ, ಈ ಸರಿ 2 ಸರಿ ಲಾಕ್ ಮಾಡಿಕೊಂಡು ಈಗ ನಾನು 5 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. 2, 3, 4, 5 ಈ ಥರ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ನಾನು 5 ಚೈನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಈ 5 ಚೈನು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಈಗ ದಾರಾನ ಮೇಲೆ ತಗೋಬೇಕು. ನೋಡಿ, ಈ ಥರ ಬರುತ್ತೆ. ಇಲ್ಲಿ ನಾನು ರಿಂಗ್ ಬೀಡು ಮತ್ತು ಒಂದು ಫ್ಲವರ್ ಬೀಡು, ರೌಂಡ್ದು ಫ್ಲವರ್ ಬೀಡನ್ನ ಯೂಸ್ ಮಾಡಿ ಡಿಸೈನ್ ಮಾಡ್ತಿರೋವಂಥದ್ದು. ಈಗ ದಾರಾನ ಒಂದು ಸ್ವಲ್ಪ ಮೇಲೆ ತಗೊಂಡು ರಿಂಗ್ ಬೀಡನ್ನ ದಾರಕ್ಕೆ ಹತ್ತಿಸ್ಕೊಬೇಕು ನೀಡಲ್ ಸಹಾಯದಿಂದ. ನೋಡಿ, ಈ ಥರ ಹತ್ತಿಸ್ಕೊಂಡು ಫಸ್ಟು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನು ಲಾಕ್ ಮಾಡಿದ ಆದ ನಂತರ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೂ ಲಾಕ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ. 5 ಚೈನ್ಸ್ನ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈಗ ಬೀಡ್ ಒಂದು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ 5 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ನ ಹಾಕ್ಕೋತೀನಿ. 2, 3, 4, 5 ಅದು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 5 ಚೈನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಅಷ್ಟೇ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 5 ಚೈನ್ನ. ನೆಕ್ಸ್ಟ್ ಎಲ್ಲನೂ 5 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಬೇಕು. ನೋಡಿ, ಈಗ ದಾರಾನ ಮೇಲ್ ಮಾಡಿ ಬೀಡನ್ನ ತಗೊಂಡು ಬೀಡನ್ನ ದಾರಕ್ಕೆ ಹತ್ತಿಸ್ಕೊಂಡು ಬೀಡನ್ನ ಲಾಕ್ ಮಾಡೋವಂಥದ್ದು. ನೋಡಿ, ಬೀಡನ್ನ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ತುಂಬ ಮುಂದೇನೂ ಮಾಡಲಿಕ್ಕೆ ಹೋಗಬೇಡಿ. ಈಗ ಮತ್ತೆ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಈಗ ಮತ್ತೆ 5 ಚೈನ್ನ ಹಾಕ್ಕೊಳ್ತೀನಿ. ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಈಗ ನೋಡಿ, ಈ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 5 ಚೈನ್ನ. ಆಮೇಲೆ ಎಲ್ಲನೂ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಡಿಸೈನ್ಗೆ ನಾನಿಲ್ಲಿ ಫಸ್ಟ್ ಏನು ಲಾಕ್ ಮಾಡಿದ್ದೀನೋ ಅದೇ ಲಾಕ್ಗೆ ಮತ್ತೆ ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮೇಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಆದ ನಂತರ ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಏನಿರುತ್ತೆ 4 ಚೈನ್ ಗ್ಯಾಪು ಅಲ್ಲಿ ಒಂದು ಸರಿ ಲಾಕ್ ಮಾಡಬೇಕು. ನಾನಿಲ್ಲಿ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ವರ್ಕ್ ಮಾಡೋದು ಅಂತಂದರೆ ಸೂಜಿ ಮೇಲೆ 2 ಸರಿ ದಾರಾನ ಸುತ್ಕೋಬೇಕು. ಸೂಜಿ ಮೇಲೆ 2 ಸರಿ ದಾರಾನ ಸುತ್ತಕೊಂಡು ನಾವು ತ್ರಿಬಲ್ ಕ್ರೋಶೆ ಮಾಡುವಂಥದ್ದು. ಫಸ್ಟ್ ಕಂಬ ಒಂದು ಸ್ವಲ್ಪ ಮಿಸ್ ಆಗಿದೆ, ಅದು ಕ್ಲಿಪ್ಪು. ಈಗ ತೋರಿಸ್ತೀನಿ ನೋಡಿ. 1 ಸರಿ 2 ಸರಿ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ದಾರ ಹೇಳ್ಕೊಂಡು ಬಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2ರಲ್ಲೊಂದು 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 ಇದನ್ನು ನಾವು ತ್ರಿಬಲ್ ಕ್ರೋಶ ಅಂತೀವಿ. ಆಮೇಲೆ 3 ಚೈನ್ ಹಾಕ್ಕೋಬೇಕು. ಎಕ್ಸ್ಟ್ರಾ 3 ಚೈನ್ ಹಾಕ್ಕೊಂಡು ಕಂಬದ ಒಳಗಡೆ ಗ್ಯಾಪ್ ಏನು ಬರುತ್ತೆ ನೋಡಿ, ಕಾಣಿಸ್ತಾ ಇದೆ, ಆ ಗ್ಯಾಪ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದು, 2ರಲ್ಲೊಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಈ ಥರ ಲಾಕ್ ಮಾಡಿ ಈಗ 3 ಚೈನ್ ಹಾಕ್ಕೋಬೇಕು. 2, 3 ಈ ಥರ 3 ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋವಂಥದ್ದು. ಇದನ್ನು ಪಿಕಾಟ್ಸ್ ಅಂತೀವಿ. ಮತ್ತು ನೋಡಿ, ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋವಂಥದ್ದು. ದಾರಾನ ತೊಗೊಂಬಂದು 2ರಲ್ಲೊಂದು 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 3 ಸರಿ ಮಾಡಬೇಕು. ಮತ್ತು 3 ಚೈನ್ನ ಹಾಕ್ಕೊಳ್ಳುವಂಥದ್ದು. ನೋಡಿ, 3 ಚೈನ್ನ ಹಾಕ್ಕೊಂಡು ಕಂಬದ ಒಳಗಡೆ ಹೋಗಿ ಅಲ್ಲಿ ಗ್ಯಾಪ್ ಕಾಣ್ತಿರುತ್ತೆ, ಕಂಬದ ಒಳಗಡೆ ಹೋಗಿ ಲಾಕ್ ಮಾಡುವಂಥದ್ದು.
ಇದನ್ನು ಪಿಕಾಟ್ಸ್ ಡಿಸೈನ್ ಅಂತ ಅಂತೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲಾಗಿ ಬೇಗನೆ ಮುಗ್ದೋಗ್ಬಿಡುತ್ತೆ. ನೋಡಿ ಈಗ 3 ಚೈನ್ನ ಹಾಕ್ಕೊಳ್ಳೋವಂಥದ್ದು. 3 ಚೈನ್ ಗ್ಯಾಪಲ್ಲಿ ಬೇಕಾದ್ರೆ ನೀವು 2 ಚೈನ್ಸು ಹಾಕ್ಕೋಬೋದು. ಆದರೆ 3 ಚೈನ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ 5 ಕಂಬಗಳು ಹಾಕ್ಕೊಂಡು 5 ಪಿಕಾಟ್ಸ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು 3 mm ಸೈಜ್ದ ಬೀಡನ್ನ ತಗೊಂಡು ಬೀಡನ್ನ ಇನ್ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇನ್ಸೆಟ್ ಮಾಡಿಕೊಂಡು ಈಗ ಆ್ಯಸ್ ಯೂಶುವಲ್ ಮತ್ತೆ ಕಂಬ 2 ಸರಿ ದಾರ ಸುತ್ತಕೊಂಡು ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋವಂಥದ್ದು. ನಾನಿಲ್ಲಿ ಒಟ್ಟು 10 ಪಿಕಾಟ್ಸ್ನ ಹಾಕ್ತಾಯಿದ್ದೀನಿ, 10 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು 5 ಈ ಕಡೆ 5 ಆ ಕಡೆ, 5ಗಿಂತ ಮುಂದೆ ಬೀಡ್ಸ್ಗಿಂತ ಮುಂದೆ ಈ ಕಡೆಗೆ ರೈಟ್ಗೆ ಒಂದು 5 ಕಂಬ, ಲೆಫ್ಟಿಗೆ ಒಂದು 5 ಕಂಬ, ಟೋಟಲಿ ಸೆಂಟ್ರಿಗೆ ಮಿಡಲಲ್ಲಿ ಏನು ಬರುತ್ತೆ ಆರ್ಚ್ ಮಿಡಲಲ್ಲಿ ಅಲ್ಲಿ ನಾನು ಬೀಡನ್ನ ಹಾಕ್ಕೊಂಡಿದ್ದೀನಿ 3 mmದು. ನೀವು ಬೀಡ್ ಬೇಡ ಅಂತಂದರೆ ಹಾಗೇನೂ ವರ್ಕ್ ಮಾಡ್ಬೋದು. ಬೀಡ್ ಹಾಕಿದ್ರೆ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ನಾವು ಒಟ್ಟು 10 ಕಂಬಗಳನ್ನ 10 ಪಿಕಾಟ್ಸ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಆ ಕಂಬದಲ್ಲಿ ಹೋಗಿ ಲಾಕ್ ಮಾಡೋವಂಥದ್ದು. ಇಲ್ಲಿ 3 ಆಗಿದೆ. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಈಗ ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಏನಾದರೂ ಕನ್ಫ್ಯೂಸ್ ಆಯಿತು ಅಂತಂದರೆ ನಿಧಾನಾಗಿ ಒಂದಲ್ಲ ಅಥವಾ 2 ಸರಿ ನಿಧಾನಾಗಿ ನೋಡಿ ಮಾಡ್ಕೊಳ್ಳಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನೋಡಿಕೊಂಡು. ನಾನು ತುಂಬ ಹತ್ತಿರದಿಂದ ನೀಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅನ್ನೋದನ್ನು. ನೋಡಿ 1 2 3 ಸರಿ ಲಾಕ್ ಮಾಡಿ ಕಂಬದೊಳಗಡೆ ಲಾಕ್ ಮಾಡೋವಂಥದ್ದು. ಇಲ್ಲಿ ಒಟ್ಟು ನಾನು 10 ಕಂಬಗಳನ್ನ ಹಾಕಿದ್ದೀನಿ. ನೋಡಿ 10 ಪಿಕಾಟ್ಸ್ ಆಗಿದೆ, ಈ ಕಡೆ 5 ಆ ಕಡೆ 5. 10 ಪಿಕಾಟ್ಸ್ ಆದಮೇಲೆ ಇಲ್ಲಿ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲೋಗಿ ಲಾಕ್ ಮಾಡೋವಂಥದ್ದು. ನೋಡಿ 4 ಚೈನ್ ಗ್ಯಾಪ್ ಕಾಣ್ತಿದೆಯಲ್ಲ, ಅಲ್ಲಿ ಲಾಕ್ ಮಾಡೋವಂಥದ್ದು. ಲಾಕ್ ಆದ ನಂತರ ಇಲ್ಲಿ 4 ಚೈನ್ ಲಾಕ್ ಏನಿದೆ ಲಾಕ್ ಮೇಲೇನೂ ಒಂದ್ಸರಿ ಲಾಕ್ ಮಾಡಬೇಕು. ನೋಡಿ ಲಾಕ್ ಮೇಲೇನೂ ಒಂದ್ಸರಿ ಲಾಕ್ ಮಾಡಿದ್ದೀನಿ. ಈ ಥರ ಬರುತ್ತೆ ಡಿಸೈನು. ನೋಡಿ ಬೀಡ್ ಹಾಕಿರೋದಕ್ಕೆ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೇಗನೂ ಮುಗ್ದೋಗ್ಬಿಡುತ್ತೆ ಏನಂದರೆ ಈ ಡಿಸೈನು. ಈಗ ಮತ್ತೆ ನಾನಿಲ್ಲಿ 5 ಚೈನ್ ಹಾಕ್ಕೋತಾ ಇದ್ದೀನಿ. 3 4 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದ್ಸರಿ ಲಾಕ್ ಮಾಡಿ ಈಗ ಮತ್ತೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋವಂಥದ್ದು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದು, ರಿಂಗ್ ಒಳಗಡೆಯಿಂದ ದಾರಾನ ಹೇಳ್ಕೊಂಬಂದು ಎರಡರಲ್ಲೊಂದು 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 ಈ ಥರ ತ್ರಿಬಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ನ ಹಾಕ್ಕೊಂಡು ಕಂಬಕ್ಕೆ ಲಾಕ್ ಮಾಡೋವಂಥದ್ದು. ಇದೇ ಥರ ಫುಲ್ಲು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದಾದ್ರೂ ಇನ್ನೂ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಫ್ರೀ ಇರೋ ಟೈಮಲ್ಲಿ ನಾನು ನಿಮಗೆ ಆ ಡಿಸೈನ್ನ ಹಾಕಿ ತೋರಿಸ್ತೀನಿ. ಹಾಗೆ ಡಿಸೈನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮಗೆ ವಿಡಿಯೋಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಫ್ರೀ ಇದ್ದಾಗ ಖಂಡಿತ ರಿಪ್ಲೈ ಮಾಡ್ತೀನಿ. ಫುಲ್ಲು ಸೀರೆನೂ ಇದೇ ಥರ ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ ಬಾಡಿ ಪಾರ್ಟಲ್ಲಿ ತಗೊಂಡಿದ್ದೀನಿ. ಕುಚ್ಚು ಬಂದು ಪಲ್ಲು ಪಾರ್ಟ್ ಏನು ಬರುತ್ತೆ ಅದರಲ್ಲಿ ಕುಚ್ಚು ಕಟ್ಕೋತೀನಿ. 2 ಸ್ಟೆಪ್ಪಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಈಗ 5 ಕಂಬಗಳು ಆಗಿದೆ. ಮಧ್ಯದಲ್ಲಿ ಮಿಡಲಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತೆ 5 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ 10 ನಾನು ತ್ರಿಬಲ್ ಕ್ರೋಶಗಳು ಏನು ಮಾಡ್ಕೊಂಡಿದ್ದೀನೋ ಆ ಜಾಗದಲ್ಲಿ ನೀವು ಬೇಕಾದ್ರೆ ಇನ್ನೂ ಒಂದು ಅಥವಾ 2 ಜಾಸ್ತಿನೂ ಮಾಡ್ಕೋಬೋದು, ಅಥವಾ ಇನ್ನೂ 1-2 ಕಂಬಿನೂ ಮಾಡ್ಕೋಬೋದು. ನನಗೆ ಕರೆಕ್ಟಾಗಿ 10 ಕರೆಕ್ಟಾಗಿದೆ, ಎಲ್ಲೂ ಓವರ್ಲ್ಯಾಪ್ ಅನ್ನಿಸ್ತಾ ಇಲ್ಲ, ಲೂಸ್ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು 10 ಹಾಕ್ಕೊಂಡಿದ್ದೀನಿ. 10 ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. 10 ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಹಾಗೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋವಾಗ ಕಂಬ ಒಂದು ಉದ್ದ ಒಂದು
ಕಡಿಮೆ ಅನ್ನೋ ಥರ ಮಾಡಬೇಡಿ. ಎಲ್ಲನೂ ಒಂದೇ ಲೆವೆಲ್ಗೆ ಇರೋ ಥರ ನೋಡ್ಕೊಳ್ಳಿ. ಒಂದು ಉದ್ದ ಒಂದು ಕಡಿಮೆ ಅನ್ನೋ ಥರ ಮಾಡಿಕೊಂಡ್ರೆ ಡಿಸೈನ್ ಫುಲ್ ಹಾಳಾಗೋಗ್ಬಿಡುತ್ತೆ. ನೋಡಿ ಇದೇ ಥರ ನಾವು ಫುಲ್ ಸೀರೆನ ಮಾಡ್ಕೊಳ್ತಾ ಹೋಗುವಂಥದ್ದು. ನನಗಿಲ್ಲಿ 4 ಆಗಿದೆ. ಲಾಸ್ಟ್ ಹಾಕ್ತಾ ಇದ್ದೀನಿ. ಲಾಸ್ಟ್ ಬಂದು ನೋಡಿ 1 2 3ನ ತಗೊಂಡು ಆ ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಅದೊಂಥರ ಪಿಕಾಟ್ ಥರ ಕಾಣುತ್ತೆ. ನೆಕ್ಸ್ಟ್ ಅದಾದ ನಂತರ 4 ಚೈನ್ ಗ್ಯಾಪ್ ಒಳಗಡೆ ನೋಡಿ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡುವಂಥದ್ದು ಆ ಡಿಸೈನ್ನ. ನೆಕ್ಸ್ಟ್ ಅದೇನಿರುತ್ತೆ ಲಾಕು ಅದ್ರ ಮೇಲೇನೂ ಒಂದ್ಸರಿ ಲಾಕ್ ಮಾಡಬೇಕು. ಆಗ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಮತ್ತು ನಾವು 5 ಚೈನ್ನ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಏನು ಲಾಕ್ ಇದೆ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳುವಂಥದ್ದು. ನೋಡಿ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳುವಂಥದ್ದು. ನೋಡಿ ಡಿಸೈನ್ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನಿಲ್ಲಿ ಮಧ್ಯದಲ್ಲಿ ಕುಚ್ಕಟ್ಲಿಕ್ಕೆ 5 ಚೈನ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿ ನೀವು 3 ಚೈನು ಹಾಕ್ಕೋಬೋದು. 3 ಚೈನ್ಸ್ ಹಾಕ್ಕೋಬೋದು ಅಥವಾ 4 ಚೈನ್ಸ್ನೂ ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಚಾಯ್ಸು, ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಮಗೆ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ನೋಡಿ ಫೈನಲಿ ಈ ಥರ ಕಾಣ್ತಾ ಇದೆ ಡಿಸೈನು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.